ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಕೃಷ್ಣಾ ನದಿ ಸಂಪೂರ್ಣವಾಗಿ ಬರಿದಾಗಿದೆ. ಜನಪ್ರತಿನಿಧಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇನ್ನೊಂದೆಡೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಮುಂಗಾರು ಮಳೆ ಕೂಡ ಕೈ ಕೊಟ್ಟಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಏನು ಸುರಿಬೇಕಾಗಿರ್ತಕ್ಕಂಥ ಮಳೆ ಕೂಡ ಈಗ ಸುರಿತಾ ಇಲ್ಲ. ಪರಿಣಾಮವಾಗಿ ಈ ಬಾರಿ ಬರಗಾಲದ ಛಾಯೆ ಈ ಒಂದು ಉತ್ತರ ಕರ್ನಾಟಕಕ್ಕೆ ಆವರಿಸಿರ್ತಕ್ಕಂಥದ್ದು. ಸೊ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ರಾಜಕಾರಣಿಗಳ ತಪ್ಪೇನು, ಅವರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳೇನು, ಈ ಎಲ್ಲದರ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಉತ್ತರ ಕರ್ನಾಟಕ ಅಂತಂದರೆ ಬಹುತೇಕ ಇಡೀ ಉತ್ತರ ಕರ್ನಾಟಕದ ಜೀವನದಿ ಅಂತ ಕರೆಸಿಕೊಳ್ಳುವಂಥ ಕೃಷ್ಣಾ ನದಿ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಕೃಷ್ಣಾ ನದಿಯಲ್ಲಿ ಅಲ್ಲಲ್ಗೂ ಇಲ್ಲಲ್ಗೂ ಏನು ತಗ್ಗು ಗುಂಡಿಗಳಿದ್ದಾವೆ, ಅಂತಲ್ಲಿ ಆ ಒಂದು ಪ್ರದೇಶದ ಮಾತ್ರ ಬಾಕಿ ನೀರು ಉಳಿದಿರ್ತಕ್ಕಂಥದ್ದು. ಯಾಕಂತಂದರೆ ಜೂನ್ ಸಂದರ್ಭದಲ್ಲಿ ಬಹುತೇಕ ಕೃಷ್ಣಾ ನದಿಗೆ ಹೊಸ ಮಳೆ ನೀರು ಬರಬೇಕಾಗಿತ್ತು. ಆ ನೀರು ಇದುವರೆಗೂ ಕೂಡ ಬಂದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಏನು ಮುಂಗಾರು ಮಳೆ ಆರ್ಭಟ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಜೂನ್ 5ರಿಂದ ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಆಗಿರ್ಬೋದು, ಮೋಡಗಳು ಕವಿದುಕೊಂಡು ಸ್ವಲ್ಪ ಮಟ್ಟಿಗೆ ಮಳೆಯನ್ನು ಸುರಿಸ್ತಾ ಇದ್ವು. ಜೂನ್ 6, 7, 8 ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾಯಿತ್ತು. ಹೊಸ ನೀರು ಕೂಡ ರಾಜ್ಯಕ್ಕೆ ಬರ್ತಾ ಇತ್ತು. ಆದರೆ ಅದು ಯಾವುದೂ ಕೂಡ ಈ ಬಾರಿ ಆಗ್ತಾ ಇಲ್ಲ. ಬದಲಾಗಿ ಈಗಲೂ ಕೂಡ ಸುಮಾರು ಏನಂತಂದರೆ ಇವಾಗ 12ನೇ ತಾರೀಕು ಕಳೆದು ಹೋಗಿದೆ. ಈಗಲೂ ಕೂಡ ಏನಂತಂದರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ, ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಮುಂದುವರೆದಿದೆ. ಬಿಸಿಲಿನ ತಾಪ ಈಗಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 5 ನದಿಗಳು ಹರಿತಾವೆ. ಆ ಎಲ್ಲ 5 ನದಿಗಳ ಮೂಲ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ. ಯಾಕಂತಂದರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಸುರಿದ್ರೆ ಮಾತ್ರ ಅಲ್ಲಿಂದ ರಾಜ್ಯಕ್ಕೆ ನೀರು ಹರಿದು ಬರುತ್ತೆ. ಪ್ರಮುಖವಾಗಿ ನೋಡೋದಾದರೆ ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಹೀಗೆ ಸುಮಾರು 6-7 ನದಿಗಳ ಮೂಲ ಮಹಾರಾಷ್ಟ್ರದ ಘಟ್ಟ ಪ್ರದೇಶ. ಅಲ್ಲಿನಲ್ಲೇ ನೀರು ಬರಬೇಕಾಗಿದೆ. ಆದರೆ ಇವತ್ತು ಬೆಳಗಾವಿಯಲ್ಲಿ ಅತಿ ದೊಡ್ಡ ನದಿ, ಅತಿ ಪ್ರಮುಖ ಉತ್ತರ ಕರ್ನಾಟಕದ ನದಿ ಅಂತ ಕರೆಸ್ಕೊಳ್ಳುವಂಥ ಕೃಷ್ಣಾ ನದಿ ಈಗ ಸಂಪೂರ್ಣ ಬತ್ತಿ ಹೋಗಿರ್ತಕ್ಕಂಥದ್ದು. ಕೃಷ್ಣಾ ನದಿಯಲ್ಲಿ ನೀರು ಇಲ್ಲದೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜಲಚರಗಳು ಕೂಡ ಇವತ್ತು ಸಾವನ್ನಪ್ಪಿ ಇಡೀ ನದಿ ವಾತಾವರಣ ಸಾಕಷ್ಟು ಏನಂತಂದರೆ ಗಬ್ಬೆದ್ದು ಹೋಗಿರ್ತಕ್ಕಂಥದ್ದು. ಯಾಕಂತಂದರೆ ನೀರು ಇಲ್ಲ ಅಂತಂದಮೇಲೆ ಜಲಚರ ಜೀವಿಗಳು ಕೂಡ ಏನಂತಂದರೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಲಕ್ಷಾಂತರ ಸಂಖ್ಯೆಯ ಮೀನುಗಳು ಇವತ್ತು ನೀರಿನಲ್ಲೇ ಏನಂತಂದರೆ ಕೊಳೆತು ದುರ್ವಾಸನೆಯನ್ನು ಬರ್ತಾ ಇದ್ದಾವೆ. ಇನ್ನು ಜಲಚರ ಜೀವಿಗಳ ಸಮಸ್ಯೆ ಇದಾದರೆ ರೈತರ ಸಮಸ್ಯೆ ಅಂತೂ ಹೇಳ್ತಿರೋದು. ಯಾಕಂತಂದರೆ ಜೂನ್ ತಿಂಗಳಲ್ಲಿ ಮಳೆ ಆಗುತ್ತೆ ಅಂತ ನಂಬ್ಕೊಂಡೆ ಇವತ್ತು ಎಷ್ಟೋ ಬೆಳೆಗಳು, ಎಷ್ಟೋ ಜನ ರೈತರು ಇವತ್ತು ದಾರಿಯನ್ನು ಕಾಯ್ತಾ ಇದ್ರು. ಆದರೆ ಅದು ಯಾವುದೂ ಕೂಡ ಇವತ್ತು ಆಗ್ತಾ ಇಲ್ಲ. ಎಲ್ ನೀನೋ ಎಫೆಕ್ಟ್ನಿಂದಾಗಿ ಇವತ್ತು ಏನಂತಂದರೆ ಮಳೆಗಾಲ ವಿಳಂಬ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಕೃಷ್ಣಾ ನದಿಯಲ್ಲಿ ಬರ್ತಕ್ಕಂಥ ಏನು ಹಳ್ಳಿಗಳಿದ್ದಾವೆ, ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 120ಕ್ಕೂ ಹೆಚ್ಚು ಹಳ್ಳಿಗಳು ಇವತ್ತು ಕೃಷ್ಣಾ ನದಿ ದಡದಲ್ಲಿ ಬರ್ತವೆ. ಆ ಎಲ್ಲ ನದಿಗಳಿಗೂ ನದಿ ಮೂಲ, ನೀರಿನ ಮೂಲ ಅಂತಂದರೆ ಅದು ಕೃಷ್ಣಾ ನದಿ. ಅಲ್ಲಲ್ಲಿಗೆ ಬೋರ್ವೆಲ್ಗಳನ್ನ ಕೊರೆಸ್ತಾ ಇದ್ದಾರೆ. ಆದರೆ ನದಿಯಲ್ಲಿ ನೀರು ಇಲ್ಲದಂಥ ಸಂದರ್ಭದಂತರಲ್ಲಿ ಆ ಬೋರ್ವೆಲ್ಗಳು ಕೂಡ ಇವತ್ತು ಬತ್ತಿ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೊ ಇದೆಲ್ಲವೂ ಕೂಡ ಏನಂತಂದರೆ ಸಾಮಾನ್ಯವಾಗಿ ಏನಂತಂದರೆ ಮಳೆ ಆಗದೆ ಇರೋದರಿಂದ ಈ ಎಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾಜಕೀಯ ನಾಯಕರ ವಿರುದ್ಧ ಕೂಡ ಸಾಕಷ್ಟು ಇವತ್ತು ಜನ ಏನಂತಂದರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ 2 TMC ನೀರನ್ನು ರಾಜ್ಯಕ್ಕೆ ಹರಿಸಬೇಕಾಗಿತ್ತು. ಆ ಕೆಲಸವೂ ಕೂಡ ಇವತ್ತು ಆಗಿಲ್ಲ. ಸರ್ಕಾರ ಒಂದು ಕಡೆ ಮಂತ್ರಿ ಮಂಡಲ, ಮುಖ್ಯಮಂತ್ರಿ ಬದಲಾವಣೆ, ಹೀಗೆ ಅವರ ಗುಂಗಲ್ಲೇ ಅವರಿದ್ದಾರೆ. ಆದರೆ ಜನಸಾಮಾನ್ಯರ ಗೋಳು ಕೇಳೋದಕ್ಕೆ ಇವತ್ತು ಸರ್ಕಾರ ಕೂಡ ಮುಂದೆ ಬರ್ತಾ ಇಲ್ಲ. ಇನ್ನು ಪ್ರತಿ ವರ್ಷ ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನ ನೋಡಿದರೆ, ಲೋಕಸಭೆ ಚುನಾವಣೆ ಸಮೀಪ ಇರ್ಬೋದು, ವಿಧಾನಸಭೆ ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ನಾಯಕರು ಸಾಕಷ್ಟು ಏನಂತಂದರೆ ತಾ ಮುಂದೆ ಅಂತ ಹೇಳಿ ಮಹಾರಾಷ್ಟ್ರದ ನಾಯಕರಿಗೆ ಭೇಟಿ ಆಗಿದ್ದೇನೋ, ಮನವಿ ಪತ್ರಗಳನ್ನ ಕೊಟ್ಟಿದ್ದೇನೋ, ಸಾಕಷ್ಟು ಬಾರಿ ಏನಂತಂದರೆ ತಾವೇ ಸ್ವತಃ ಹೋಗಿ ಅಲ್ಲಿನ ಮಂತ್ರಿಗಳ ಜೊತೆ ಮೀಟಿಂಗನ್ನು ಮಾಡ್ತಾರೆ, ಅಲ್ಲಿ ಶಾಸಕರ ಜೊತೆ ಮೀಟಿಂಗನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂಥೇಳಿ ಮನವಿಯನ್ನು ಕೊಟ್ಕೊಟ್ಟು ಬಂದು ಇವತ್ತು ನಾವು ನೀರು ತರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಏನಂತಂದರೆ ಪೋಸ್ಟ್ಗಳನ್ನ ಹಾಕ್ಕೊಂಡು ಪೋಸ್ಟ್ ಕೊಡ್ತಾರೆ.
ಆದರೆ ಆ ಎಲ್ಲ ಜನನಾಯಕರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಯಾರು ಕೂಡ ಕೃಷ್ಣಾ ನದಿಯ ನೀರಿನ ಸಮಸ್ಯೆ ಬಗ್ಗೆ ಚಕಾರ ಎತ್ತಾ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಒಂದು ಕಡೆ ಸರ್ಕಾರದ ಕರ್ತವ್ಯ ಆಗಿತ್ತು, ಜಲಸಂಪನ್ಮೂಲ ಇಲಾಖೆ ಕರ್ತವ್ಯ ಆಗಿತ್ತು. ಮಹಾರಾಷ್ಟ್ರ ಜೊತೆ ಮಾತುಕತೆ ಮಾಡಿ 2 TMC ಅಥವಾ 3 TMC ನೀರನ್ನು ಬಿಡಿಸಿದ್ರೆ ಇವತ್ತು ಬಹುಶಃ ಕುಡಿಯೋದಕ್ಕೂ ಕೂಡ ನೀರು ಇರ್ತಾ ಇತ್ತು. ಬಹುಶಃ ನದಿಗಳಲ್ಲಿ ಇರ್ತಕ್ಕಂಥ ಜಲಚರ ಜೀವಿಗಳು ಕೂಡ ಇವತ್ತು ಸಾವನ್ನಪ್ತಾ ಇರಲಿಲ್ಲ. ಆದರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಿಂದಲೂ ಕೂಡ ಯಾವುದೇ ಒಬ್ಬ ನಾಯಕ ಕೂಡ ಪ್ರಯತ್ನ ಪಡಲಿಲ್ಲ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಏನಂತಂದರೆ ರಾಜಕೀಯ ವಿಚಾರ ಬಂದಾಗ ನಾ ಮುಂದೆ ತಾ ಮುಂದೆ ಅಂತ ಮಾತನಾಡುವಂಥ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗೆ ನಮ್ಮ ಭಾಗದ ನಾಯಕರುಗಳು ಅಂತ ಕರೆಸ್ಕೊಳ್ಳುವಂಥ ಪ್ರಕಾಶ್ ಹುಕ್ಕೇರಿ ಆಗಿರ್ಬೋದು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಇವ್ರು ಯಾರು ಕೂಡ ಇವತ್ತು ನೀರಿನ ವಿಚಾರವಾಗಿ ಧ್ವನಿ ಎತ್ತಾ ಇಲ್ಲ, ಚಕಾರ ಎತ್ತಾ ಇಲ್ಲ. ಬದಲಾಗಿ ಸರ್ಕಾರ ಮಾತಾಡುತ್ತೆ ಅನ್ನುವಂಥ ಮಾತನ್ನ ಹೇಳ್ಕೊಂಡು ತಮ್ಮ ಜವಾಬ್ದಾರಿಯಿಂದ ಇವತ್ತು ನುಂಚ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ನಾಯಕರು ಸುಮಾರು 2 ವರ್ಷಗಳ ಹಿಂದೆ ಯಾವಾಗ ವಿಧಾನಸಭೆ ಲೋಕಸಭೆ ಚುನಾವಣೆಗಳು ನಡೀತಾ ಇತ್ತು, ಅವಾಗ ಇದೇ ನಾಯಕರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪೋಸ್ಟ್ಗಳನ್ನ ಹಾಕೊಂಡು ಪ್ರಚಾರವನ್ನ ಪಡಿತಾ ಇದ್ರು. ಏನಂತಂದ್ರೆ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗಿ ಬಂದಿವಿ, ಇವತ್ತು ಮಹಾರಾಷ್ಟ್ರದ ಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿ ಬಂದಿದ್ದೀವಿ, ಇವತ್ತು ನೀರಾವರಿ ಸಚಿವರನ್ನ ಭೇಟಿಯಾಗಿ ಬಂದಿದ್ದೀವಿ, ಇವತ್ತು ಮಹಾರಾಷ್ಟ್ರದ ನಾಯಕರನ್ನ ಭೇಟಿಯಾಗಿ ಬಂದಿದ್ದೀವಿ, ಅವ್ರ ಜೊತೆ ಮಾತುಕತೆಯನ್ನ ಮಾಡಿದ್ದೀವಿ, ಇಲ್ಲಿ ನಮ್ಮ ರೈತರ ಸಂಕಷ್ಟವನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ, ನಾವು ನೀರು ತರೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಏನು ದೊಡ್ಡ ಪೋಸ್ಟ್ ಅನ್ನ ಹಾಕ್ಕೊಳ್ತಾ ಇದ್ರು. ಆದರೆ ಆ ಎಲ್ಲ ನಾಯಕರು ಕೂಡ ಇವತ್ತು ಏನಂತಂದ್ರೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಇವತ್ತು ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಏನ್ ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಈಗಾಗಲೇ ನಾನು ಅಥಣಿ ತಾಲೂಕು ಮತ್ತು ಶಿರಟ್ಟಿ ಗ್ರಾಮದ ಒಂದು ಕೃಷ್ಣಾ ನದಿಯ ಒಳಗಡೆ ನಿಂತು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಪರಿಸ್ಥಿತಿ ಇವತ್ತಿನ ದಿವಸ ಅಂದ್ರೆ ನಾವು ಏನು ಈ ನದಿಯಿಂದ ಜೂನ್ ಜುಲೈಯಲ್ಲಿ ಪ್ರವಾಹ ಬಂದ ನಮ್ಮ ಬೆಳೆಗಳನ್ನು ಲಾಸ್ ಮಾಡ್ಕೋತೀವಿ. ಈಗ ಏಪ್ರಿಲ್ ಮೇದಲ್ಲಿ ನದಿಗೆ ನೀರು ಸಂಪೂರ್ಣ ಹೋಗಿ ನಾವು ರೈತರಿಗೆ ಕಂಗಾಲಾಗ್ತೀವಿ. ಇಂಥ ಪರಿಸ್ಥಿತಿ ಒಳಗೆ ಜನಪ್ರತಿನಿಧಿ ಆದವರು ಶಾಸಕರೇ ಆಗಲಿ ಮತ್ತು ಸಂಸದರೇ ಆಗಲಿ ಈ ನಮ್ಮ ಬಗ್ಗೆ ಕಿಂಚಿತ್ತು ಕಾಳಜಿ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಮತ್ತು ಬೆಳೆಗಳನ್ನು ಲಾಸ್ ಆಗಿ ಸಾಕಷ್ಟು ರೈತರು ನಾವು ಲಾಸ್ದಾಗದೀವಿ. ಆದ್ರೂ ಈಗ ಕುಡಿ ನೀರಿನ ಯೋಜನೆಗೆ ಸುಖ ಇಲ್ಲಿಂದ ಈ ನಮ್ಮ ಕೆಳಗಡೆ ಗ್ರಾಮದಂಥ ಜಿಂಜರಾಡದಿಂದ ಈಗ ಏನು ಮಡಿ ಭಾಗಕ್ಕೆ ಏನು ಕುಡಿ ನೀರಿಂದ ಹೋದವರು ಅವ್ರಿಗೆ ಸುಖ ನೀರಿಲ್ಲ. ಈಗ ನಮ್ಮ ಜಾನುವಾರುಗಳಿಗೆ ನೀರಿಲ್ಲ. ಅಲ್ಲೇ ಇಲ್ಲಿ ಒಂದು ಸ್ವಲ್ಪ ನದಿಯಲ್ಲಿ ನೀರಿದ್ರೂ ಮೇನುಗಳ ಸತ್ತು ಗಬ್ಬೆಂದು ವಾಸದ್ದು ಇಂದ ದನಗಳಿಗೆ ಕುಡ್ಲಾಕ ಸುಖ ನೀರಿಲ್ಲ. ಇಷ್ಟಾದರೂ ಜನಪ್ರತಿನಿಧಿಗಳು ನಮ್ಮ ಕಡೆ ನೋಡಂಗಿಲ್ಲ ಅಂದ್ರೆ, ನಮ್ಮಿಂದ ಓಡ್ ತೊಗೊಂಡು ಹೋದಂಥವ್ರ ತಿರುಗಿ ಮತ್ತೆ ಗ್ರಾಮಕ್ಕೆ ಬಂದು ಕೇಳಂಗಿಲ್ಲ ಅಂದ್ರೆ ಇವ್ರು ಎಂಥ ಜನಪ್ರತಿನಿಧಿಗಳು, ಎಂಥ ಜನರ ಅಹವಾಲುಗಳನ್ನು ಸ್ವೀಕರಣೆ ಮಾಡ್ತಾರೋ ಮತ್ತು ಎಂಥ ನಮ್ಮ ಜನರನ್ನು ಸಂರಕ್ಷಣೆ ಮಾಡ್ತಾರೋ ಅಂತದ ಈಗ ಜನ ನೋಡಬೇಕಾಗೈತಿ, ತಿಳ್ಕೊಬೇಕು. ಜನನು ಸಂಸದರು ತಿಳ್ಕೊಬೇಕಾಗಿತ್ತು. ಅವ್ರು ಸಂಸದರು ಎಲ್ಲಿದಾರು ಒಂದು ಸಲನೂ ನಮ್ಮ ಗ್ರಾಮಕ್ಕೆ ಈ ನದಿ ಮ್ಯಾಗ ಪೂಲ್ ಮ್ಯಾಗ ಹಾದು ಹೋಗಿರ್ಬೇಕು. ಅವ್ರು ಸಂಸದರು ನಮ್ಮ ಕಡೆ ಅವ್ರು ತಮ್ಮ ಕ್ಷೇತ್ರದೊಳಗೆ ಹೆಂಗೆ ನೀರಿನ ಬಗ್ಗೆ ಎದ್ದ ನೀರುಗಳನ್ನ ಬಿಡ್ತಾರೋ ನಮ್ಮ ಕ್ಷೇತ್ರದ ಬಗ್ಗೆ ಯಾಕೆ ವಿಚಾರ ಮಾಡೋಂಗಿಲ್ಲ ಅವರು ಸಂಸದರು. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ನೀರು ಬಿಡಿಸ್ಕೊಂಬರ್ಬೇಕಾಗಿತ್ತು ಕೃಷ್ಣಾ ನದಿಗೆ. ಈಗಾಗಲೇ ಅದೊಂದು ಉದಾಹರಣೆಗಾಗಿ ನಮ್ಮ ಸ್ಥಳೀಯ ಶಾಸಕರ ಈಗ ತಮಗೆ ಹಿಪ್ಪರಿಗೆ ಬ್ಯಾರೇಜಿನ ಹಿಂದ್ಗಡೆ ನೀರೈತಿ, ಅವ್ರಿಗೆ ಅನುಕೂಲ ಐತಿ. ಈಗ ನಮ್ಗೆ ತೆಳಗ ಅದ್ರ ಹಿಂದೆ ಹಿಪ್ಪರಿಗಿಂದ ಈ ಕಡೆ ನೀರು ಅನುಕೂಲ ಇಲ್ಲ ನಮ್ಗೆ. ಎಷ್ಟು ಹೇಳಿರಿ? ಈಗ ಸರ್ವಸಾಧಾರಣ ನಮಗೆ ಎರಡೂ ಆಜುಬಾಜು ಗ್ರಾಮಗಳು ನೋಡ್ಬೇಕಾದ್ರೆ ಒಂದು ನದಿ ಭಾಗಕ್ಕೆ ಒಂದು 7-8 ಗ್ರಾಮಗಳು ನೀರಿಂದ ವಂಚಿತ ಆಗಿಬಿಟ್ಟಾವು. ನದಿ ಒಳಗೆ ನೀರನೇ ಇಲ್ಲ. ನಮ್ಮನ್ನು ಶೋಷಣೆಗಳು ಮಾಡತ್ತಾರು ಮತ್ತು ನಮ್ಗೆ ಈಗ ಸಾಕಷ್ಟು ನೀರಿಲ್ಲದ ನಾವು ಮತ್ತು ಬರಗಾಲ ಅನುಭವಿಸ್ಲತ್ತಿದ್ವಿ. ಅಂಥದ್ರಾಗ ಈ ವರ್ಷ ಬಿಸಿಲಿನ ತಾಪ ಹೆಚ್ಚಾಗಿ ನಮ್ಗೆ ನೀರಿಲ್ಲದ ಸಾಯಿಲ್ ಹತ್ತಿದ್ವು. ಆದ್ರೂ ಜನಪ್ರತಿನಿಧಿಗಳು ಬಂದು ನಿಮ್ಮ ಪರಿಸ್ಥಿತಿ ಹೆಂಗಪ್ಪ ಅಂತ ಕೇಳಾಯ್ತಿಲ್ಲ. ಏನು ಸಂಸದರಿಗೆ ಕೇಳಿಲ್ಲ, ಏನು ಶಾಸಕರಿಗೆ ಕೇಳಿಲ್ಲ. ಈಗಾಗಲೇ ನಾವು ಅವ್ರಿಗೆ ಆಹ್ವಾನ ನೀಡ್ತೀವಿ, ಬರಬೇಕು, ನಮ್ಮ ಗ್ರಾಮಗಳನ್ನ ನೋಡಬೇಕು. ಈಗ ಏನು ಸಂಬಂಧಪಟ್ಟ ಶಾಸಕರು ಮತ್ತು ಸಂಸದರು ತಕ್ಷಣ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನು ಅದನ್ನು ತಾವು ಭರಿಸ್ಬೇಕಾಗಿತ್ತು ನಾವು ಭರಿಸಿ ನಮ್ಗೆ ನೀರು ತರಬೇಕು. ಈ ವಾರದೊಳಗೆ ನೀರು ತಂದ್ರೆ ನಾವು ಬದುಕ್ತೀವಿಲ್ಲ, ಆದ್ರೆ ನಮಗೆಲ್ಲ ಸಾವಿಗೀಡಾಗ್ತೀವಿ ಅನ್ನುವಂಥದ್ದು ಪರಿಸ್ಥಿತಿ ಬಂದೋದಿಗೆ. ಸೊ ಇದು ಸಾರ್ವಜನಿಕರ ಆಕ್ರೋಶದ ಮಾತುಗಳು. ಬಹುತೇಕ ಏನಂತಂದ್ರೆ ಇವತ್ತು ಸರ್ಕಾರ ನಿದ್ದೆಯಿಂದ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಮಳೆಗಾಲ ಆರಂಭದ ಹೊತ್ತಲ್ಲಿ ನಾವು ಇದ್ದೀವಿ. ಈಗಾಗಲೇ ಏನಂತಂದ್ರೆ ನದಿಗಳಿಗೆ ನೀರು ಬಂದು ರೈತರ ಸಮಸ್ಯೆಗಳು ದೂರ ಆಗಬೇಕಾಗಿತ್ತು. ಆದರೆ ಇವತ್ತು ಮಳೆಗಾಲ ಕೈ ಕೊಟ್ಟಿರೋದ್ರಿಂದ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಕೂಡಲೇ ಅಂತಂದ್ರೆ ಸರ್ಕಾರ, ಇಲ್ಲಿನ ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿಗಳು ಮಹಾರಾಷ್ಟ್ರದ ಜೊತೆಗೆ ಮಾತನಾಡಿ ಕೂಡಲೇ ಏನಂತಂದ್ರೆ ಮಹಾರಾಷ್ಟ್ರದ ಜಲಾಶಯಗಳಿಂದ
ನೀರು ಬಿಡಿಸೋ ಪ್ರಯತ್ನವನ್ನ ಇವತ್ತು ಮಾಡಬೇಕಾಗಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18 ಕನ್ನಡ. ಸೊ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತಾನೆ ಭಾವಿಸ್ತೀವಿ. ಸೊ ಇಂಥ ಇನ್ನಷ್ಟು ಕಂಟೆಂಟ್ಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ನಮ್ಮ News18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.